ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಈ ಸ್ಥಳ ನೋಡೋದಕ್ಕೆ ನಿಮಗೆ ಹಿಡಿಸಿತಾ? ತುಂಬಾ ಸುಂದರವಾಗಿದೆಯಾ? ಇದು ಲಂಡನ್ನಿಂದ ಸ್ವಲ್ಪ ದೂರ. ಇದಕ್ಕೆ ಲೇಕ್ ಡಿಸ್ಟ್ರಿಕ್ಟ್ ಎಂಬುದಾಗಿ ಕರೆಯುತ್ತಾರೆ. ಅಂದರೆ ಕೆರೆಗಳು, ಬಹಳ ಕೆರೆಗಳಿವೆ. ಒಂದು ಕಡೆ ಪ್ರಯಾಣ ಮಾಡಿದರೆ ಬೆಟ್ಟ ಪ್ರದೇಶ, ನೋಡುವುದಕ್ಕೆ ಬಹಳ ಪ್ಲೆಸೆಂಟ್ ಆಗಿ ಸುಂದರವಾಗಿದೆ. ಗಂಟೆಗಟ್ಟಲೆ ಪ್ರಯಾಣ ಮಾಡಿದರೂ ಈ ರೀತಿ ಅನೇಕ ಕೆರೆಗಳನ್ನು ನೋಡಬಹುದು. ಆ ರೀತಿಯಾದ ಒಂದು ಕೆರೆ ಇದು. ನೋಡೋದಕ್ಕೆ ಬಹಳ ಸುಂದರವಾಗಿದೆ. ಒಂದು ಗ್ರಾಮದಲ್ಲಿ ಈ ಒಂದು ಕೆರೆ ಇದೆ. ಇಲ್ಲಿಂದ ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಇಂದು ಏನು ಹೇಳುತ್ತೀರಾ ಎಂಬುದಾಗಿ ಕೇಳುತ್ತೀರಾ? ಯಾವುದೋ ಒಂದು ಕಾರ್ಯವನ್ನು ನೀವು ನಂಬುತ್ತಾ ಇದ್ದೀರಿ. ನಂಬುತ್ತಿರುವಂತಹ ಕಾರ್ಯ ನಡೆಯುತ್ತದಾ ನಡೆಯುವುದಿಲ್ಲವಾ ಎಂಬುದಾಗಿ ಗೊಂದಲದಲ್ಲಿದ್ದೀರಿ. ಯಾಕೆ ಅದು ಇನ್ನೂ ನಡೆಯುತ್ತಾ ಇಲ್ಲ ಎಂಬುದಾಗಿ ಒಂದು ಸೋಲು ಕೂಡ ಇದೆ. ನಾನು ನಂಬಿದ್ದೆ ನನ್ನ ಮಕ್ಕಳಿಗೆ ಇಲ್ಲಿ ಸೀಟ್ ಸಿಗುತ್ತದೆ ಎಂಬುದಾಗಿ, ಆದರೆ ಇನ್ನೂ ಕೂಡ ಏನೂ ನಡೆದಿಲ್ಲ. ಇನ್ನು ಪ್ರಯಾಸ ಪಡುತ್ತಲೇ ಇದ್ದೇನೆ, ಏನು ನಡೆಯುವ ಹಾಗೆ ಕಾಣುತ್ತಿಲ್ಲ. ಮಕ್ಕಳ ವಿವಾಹ ಕಾರ್ಯದಲ್ಲಿ ಎಷ್ಟೋ ಪ್ರಯಾಸಗಳನ್ನು ಪಟ್ಟು ಈಗ ನಡೆಯುತ್ತದೆ ಎಂಬುದಾಗಿ ನಿರೀಕ್ಷೆಯಲ್ಲಿ ಇದ್ದೇನೆ, ಏನೂ ನಡೆಯುತ್ತಾ ಇಲ್ಲ. ಬಿಸ್ನೆಸ್ಗಾಗಿ ಎಷ್ಟು ಪ್ರಯಾಸ ಪಡುತ್ತಿದ್ದೇನೆ, ಒಂದರ ನಂತರ ಒಂದು ಬದಲಾಗುತ್ತಾ ಇದೆ ಹೊರತು ನಿರಂತರವಾಗಿ ಏನೂ ಇಲ್ಲ. ಒಂದು ನಂಬಿಕೆ ಇದೆ ನಡೆಯುತ್ತದೆ ಎಂಬುದಾಗಿ, ಆದರೆ ಏನು ನಡೆಯುವಂತೆ ಕಾಣುತ್ತಾ ಇಲ್ಲ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಯಾವುದೋ ಒಂದು ಕಾರ್ಯದಲ್ಲಿ ನೀವು ನಂಬಿಕೊಂಡು ಇದ್ದೀರಿ. ನಿಮ್ಮ ಕುಟುಂಬದಲ್ಲಿ, ಕೆಲಸದಲ್ಲಿ, ಸೇವೆಯ ಕಾರ್ಯದಲ್ಲಿ ಪ್ರಮೋಷನ್ ಸಿಗುತ್ತದೆ ಇಂದು, ನಾಳೆ, ನೆಕ್ಸ್ಟ್ ನಾನೇ ಎಂಬುದಾಗಿ ನಂಬಿಕೊಂಡೇ ಇದ್ದೆ, ಏನು ನಡೆಯುತ್ತಿಲ್ಲ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ದೇವರು ನಿಮ್ಮನ್ನು ನೋಡಿ ಇಂದು ಹೇಳುತ್ತಾರೆ. ಜ್ಞಾನೋಕ್ತಿಗಳು 23:18ರಲ್ಲಿ ದೇವರು ಹೇಳುತ್ತಾರೆ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ನನ್ನ ಮಗನೇ, ನಿನ್ನ ನಿರೀಕ್ಷೆ ನಿರರ್ಥಕವಾಗದು, ನಿಶ್ಚಯವಾಗಿ ಒಂದು ಅಂತ್ಯ ಉಂಟು. ನನ್ನ ಮಗಳೇ, ನಿನ್ನ ನಿರೀಕ್ಷೆ ನಿರರ್ಥಕವಾಗದು, ನಿಶ್ಚಯವಾಗಿ ಅಂತ್ಯ ಉಂಟು. ಯಾವುದೋ ಒಂದು ಕಾರ್ಯವನ್ನು ನೀನು ನಂಬಿ ನಿರೀಕ್ಷಿಸಿ ಕಾಯುತ್ತಾ ಇದ್ದೀಯಲ್ಲ, ಈಗ ನಿಮಗದು ಸಂದೇಹ ಬಂದಿದೆ. ನಡೆಯುತ್ತದಾ ನಡೆಯುವುದಿಲ್ಲವಾ? ನಾನು ನಂಬುವಂಥದ್ದು ನಡೆಯುತ್ತದಾ? ದೇವರು ವಾಗ್ದಾನ ಎಲ್ಲ ಮಾಡಿದರು, ಪ್ರಾರ್ಥನೆ ಮಾಡುವಾಗ ಉತ್ತರಗಳನ್ನೆಲ್ಲ ಕೊಟ್ಟರು, ಪ್ರಾರ್ಥನೆಗಳನ್ನೆಲ್ಲ ಹೇಳಿದರು. ದೇವರು ನನ್ನನ್ನು ನಂಬುವಂತೆ ಮಾಡಿದರು. ಅದು ನಡೆಯುತ್ತದಾ ನಡೆಯುವುದಿಲ್ಲವಾ? ನಡೆಯುತ್ತದೆ ಎಂದು ದೇವರು ಹೇಳುತ್ತಾರೆ. ನಿನ್ನ ನಿರೀಕ್ಷೆ ನಿರರ್ಥಕವಾಗದು, ನೆರವೇರುತ್ತದೆ ಎಂದು ದೇವರು ಹೇಳುತ್ತಾರೆ. ಇದು ಹಾಗೆ ಎಳೆದುಕೊಂಡು ಮುಂದುವರೆದುಕೊಂಡೇ ಹೋಗುವುದಿಲ್ಲ. ಬೇಗನೆ ಒಂದು ಅಂತ್ಯ ಉಂಟು. ನೀವು ಬೇಗನೆ ಸಂತೋಷ ಪಡುವಂತೆ ನೀವು ನಿರೀಕ್ಷಿಸಿ ನಂಬಿದಂಥ ಕಾರ್ಯಗಳು ನೆರವೇರುತ್ತವೆ ಎಂದು ದೇವರು ನಿಮಗೆ ಹೇಳುತ್ತಾರೆ. ದೇವರ ಬಳಿ ನಾನು ನಂಬಿದಂಥ ಕಾರ್ಯ ನೆರವೇರಿತು ಎಂದು ಹೇಳುವಾಗ ಹೇಗಿರುತ್ತದಲ್ಲವಾ? ಕೆಲವರು ಹೇಳುವರು ಏನು ನಡೆಯುವುದಿಲ್ಲ, ನಾನು ನಂಬುತ್ತೇನೆ, ಕರ್ತನು ನನಗೆ ಮಾಡುವನು. ದೇವರು ನನಗೆ ಮಾತು ಕೊಟ್ಟಿದ್ದಾರೆ, ನಾನು ನಂಬಿಕೆಯಿಂದ ಅದಕ್ಕಾಗಿ ಕಾದಿದ್ದೇನೆ, ಖಂಡಿತ ನೆರವೇರುತ್ತದೆ. ಅದು ನೆರವೇರಿದ ಕೂಡಲೇ ಹೇಳುತ್ತಾರೆ, ನೋಡಿದಿರಾ ನಾನು ನಂಬುತ್ತಾ ಇದ್ದೆ, ನಾನು ಹೇಳಿದನಲ್ಲ ಕರ್ತನು ಮಾಡುತ್ತಾನೆ ಎಂದು. ಈ ರೀತಿ ಹೇಳುವಂತ ಅನೇಕರನ್ನು ನಾನು ನೋಡಿದ್ದೇನೆ. ನಿಮ್ಮ ಜೀವಿತದಲ್ಲೂ ಹಾಗೆ ನಡೆಯುತ್ತದೆ. ನೀವು ನಂಬಿದ ಕಾರ್ಯ ಸಫಲವಾಗುತ್ತದೆ, ಅದು ನಿರರ್ಥಕವಾಗಿ ಹೋಗುವುದಿಲ್ಲ ಎಂಬುದಾಗಿ ದೇವರು ಮಾತು ಕೊಡುತ್ತಾರೆ. ನೀವು ನಂಬುತ್ತೀರಾ? ಹೌದು, ನಾನು ನಂಬಿದಂಥ ಕಾರ್ಯ ಖಂಡಿತ ನೆರವೇರುತ್ತದೆ, ದೇವರು ನನಗೆ ಮಾಡುತ್ತಾರೆಂಬುದಾಗಿ ನೀವು ನಂಬುತ್ತೀರಾ? ನೀವು ನಂಬಿದರೆ ಅದು ನಡೆಯುತ್ತದೆ. ನೀವು ಸಂದೇಹ ಪಡುವಾಗ ಅದು ತಡವಾಗಿ ಹೋಗುತ್ತದೆ. ಇದು ನಡೆಯುತ್ತದಾ? ನಾನು ನಂಬುತ್ತೇನೆ, ಆದರೆ ನಡೆಯುತ್ತದೋ ನಡೆಯುವುದಿಲ್ಲವೋ ತಿಳಿಯುವುದೋ? ಎರಡು ಮನಸ್ಸಿನಿಂದ ಇರುವುದಲ್ಲ, ಪೂರ್ಣ ಹೃದಯದಿಂದ ಕರ್ತನು ಹೇಳಿದ್ದಾನೆ, ನನಗೆ ನಡೆಯುತ್ತದೆ. ನಾನು ಪ್ರಾರ್ಥಿಸಿದ್ದೇನೆ, ಕರ್ತನು ಸಫಲ ಮಾಡುವನು. ನಾನು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿದಾಗ ನನಗೆ ತಿಳಿಸಿದರು, ನನ್ನೊಳಗೆ ನಿಶ್ಚಯ ಬರುವವರೆಗೂ ಪ್ರಾರ್ಥನೆ ಮಾಡಿದ್ದೇನೆ, ಇದು ಖಂಡಿತ ನೆರವೇರುತ್ತದೆ. ಕರ್ತನು ನನಗೆ ಕೊಡುತ್ತಾನೆ, ದೃಢವಾಗಿರಿ. ನಾನು ಹೊಂದಿಕೊಳ್ಳಲಿದ್ದೇನೆ, ಕಾಣುತ್ತೇನೆ, ಈ ಅದ್ಭುತ ನಡೆಯಲಿದೆ. ನೀವು ನಂಬಿಕೆಯಿಂದ ಇದ್ದರೆ ಖಂಡಿತ ಅದ್ಭುತ ನಡೆಯುತ್ತದೆ. ಹಿಂದೆ ಅದು ನಡೆಯಬಹುದು, ಹಿಂದೆ ಅದು ಸಫಲವಾಗಬಹುದು. ಅದಕ್ಕೆ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ನಿನ್ನ ನಿರೀಕ್ಷೆ ನಿರರ್ಥಕವಾಗದು ಮಗನೇ, ಮಗಳೇ, ನಿಶ್ಚಯವಾಗಿ ಅದಕ್ಕೆ ಅಂತ್ಯ ಉಂಟೆಂದು ದೇವರು ಇಂದು ಮಾತನಾಡೋದಕ್ಕೆ ಕಾರಣವೇನು? ಇಂದು ನಿಮ್ಮ ಜೀವಿತದಲ್ಲಿ ಏನೋ ಒಂದು ನಡೆಯಲಿದೆ. ಇಂದು ಒಂದು ಅದ್ಭುತವನ್ನು ಎದುರು ನೋಡಿರಿ. ಎಕ್ಸ್ಪೆಕ್ಟ್ ಯುವರ್ ಮಿರಾಕಲ್ ಟುಡೇ. ಯೇಸುವಿನಿಂದ ಅದ್ಭುತಗಳನ್ನು ಎದುರು ನೋಡಿರಿ. ಹೌದು, ಒಂದು ಅದ್ಭುತ ನಡೆದರೆ ಮಾತ್ರ ಸಾಧ್ಯ. ಬೇರೆ ನಾನು ನಂಬಿದ್ದಾಗ ಎಲ್ಲ ಬೇರೆ, ಈಗ ಕಾರ್ಯ ಎಲ್ಲ ಬದಲಾಗಿ ಹೋಗಿದೆ. ಎಲ್ಲವನ್ನು ಬದಲಾಯಿಸುವಂತ ಒಂದು ಅದ್ಭುತವಾದ ಕಾರ್ಯವನ್ನು ದೇವರು ಮಾಡುತ್ತಾರೆ. ನೀವು ನಂಬಿರಿ. ಅದಕ್ಕಾಗಿ ಶಿಲುಬೆಯಲ್ಲಿ ಸತ್ತು ತನ್ನನ್ನೇ ಬಲಿಯಾಗಿ ಕೊಟ್ಟಿರುವಂತ ದೇವರು ನೀವು ನಂಬಿರುವಂತ ಕಾರ್ಯದಲ್ಲಿ ನಿಮಗೆ ಅದ್ಭುತ ಮಾಡುವುದಿಲ್ಲವಾ? ನೀವು ಹೇಳಿರಿ, ದೇವರೇ, ನೀವು ನನಗೆ ಮಾತು ಕೊಟ್ಟಿದ್ದೀರಿ, ನನ್ನನ್ನು ಬಲಪಡಿಸಿದ್ದೀರಿ, ಇಂದು ನನ್ನನ್ನು ಬಲಪಡಿಸಿದ್ದೀರಿ. ನಾನು ಕಾದಿದ್ದ ನಂಬಿದ ಕಾರ್ಯ ಖಂಡಿತ ನೆರವೇರುತ್ತದೆ, ಅದಕ್ಕೆ ಅಂತ್ಯ ಉಂಟೆಂಬುದಾಗಿ ಹೇಳಿದ್ದೀರಿ. ಇಂದು ನಾನೊಂದು ಅದ್ಭುತವನ್ನು ಎದುರು ನೋಡುತ್ತೇನೆ.
ಯೇಸು ಕ್ರಿಸ್ತನ ನಾಮದಲ್ಲಿ ಒಂದು ಅದ್ಭುತವನ್ನು ಎದುರು ನೋಡುತ್ತೇನೆ. ನಾನು ನಂಬಿಕೊಂಡಿರುವಂತಹ ಕಾರ್ಯ ಸಫಲವಾಗುತ್ತದೆ, ನೆರವೇರುತ್ತದೆ, ನೀವು ನೆರವೇರಿಸುವಿರಿ. ನಿಶ್ಚಯವಾಗಿ ಅಂತ್ಯ ಉಂಟು. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.